ಎಲ್ಲರಿಗೂ ನಮಸ್ಕಾರ. ಅಪ್ಪಟ ಕನ್ನಡದಲ್ಲಿ ನನ್ನ ದಿನಚರಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವ ಸವಾಲಿನ ದಿನ 20ಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ನನ್ನ ದಿನ ಅಂದವಾಗಿ ಆರಂಭವಾಯಿತು ಚುಕ್ಕಂದದ ರಸದಿಂದ. ಗೊತ್ತಾಯ್ತಲ್ರಿ, ಚುಕ್ಕಂದ ಅಂಥೇಳಿ ಅಚ್ಚ ಕನ್ನಡದೊಳಗೆ ಬೀಟ್ರೂಟಿಗೆ ಕರೀತಾರೆ. ಮುಂಜಾನೆ ಅವರಪ್ಪ ಬುದ್ಧಿ ಹೇಳಿದ್ರು ಅಂತ ಹೇಳಿ ಓದು ನೆಪದಾಗ ಬಣ್ಣ ತುಂಬಾಕತ್ತಾಳ್ರಿ ನನ್ನ ಮಗಳು. ಅಕ್ಕಿ ತೊಳೆದಿದ್ದ ಅಗ್ಗವಣಿನ ಗಿಡಕ್ಕೆ ಹಾಕ್ದೆ ರೀ. ಮುಂಜಾನೆ ತಿಂಡಿ ನಮ್ಮ ಉತ್ತರ ಕರ್ನಾಟಕದ ಜವಿಗೋಧಿ ಉಪ್ಪಿಟ್ಟು. ಅಗ್ಗವಣಿ ಇದು ಅಚ್ಚ ಕನ್ನಡದೊಳಗೆ ನೀರಿಗೆ ಹೇಳುವ ಪದ ನೋಡ್ರಿ. ಅದೆಷ್ಟು ಕನ್ನಡ ಪದಗಳು ನಮ್ಮ ಬಾಯಿಂದ ಮನಸ್ಸಿಂದ ಮಿದುಳಿಂದ ಮಾಯವಾಗಿಬಿಟ್ಟವಲ್ರಿ. ನಮ್ಮ ಪಾಲಿನ ನೋವು ನಿವಾರಕಿ, ಬದುಕಿನ ಉತ್ಸಾಹ ತಾರಕಿ, ನಮ್ಮ ಬದುಕಿನ ಬೆಳಕು ರೀಕಿ. ಯಾಕೋ ಸ್ವಲ್ಪ ಆಯಾಸ ಅನ್ಸಕತ್ತಿತ್ತು. ಅದಕ್ಕೆ ಅಗದಿ ಸರಳ, ಭಾಳ ಜಲ್ದಿ ಆಗುವಂಥ ಒಂದು ಪಲ್ಯ, ಚಪಾತಿ, ಅನ್ನ, ಸಾಂಬಾರು ಮಾಡಿಟ್ರಾಯ್ತು ಅಂಥೇಳಿ ನಿನ್ನಿನ ದಿನಾನೇ ಒಂದಿಷ್ಟು ಬೆಣ್ಣೆ ತಂದಿದ್ರು ನಮ್ಮ ಯಜಮಾನ್ರು. ಅದನ್ನು ಹಾಕಿ ಅದ್ರಾಗ ಅಗದಿ ಸಣ್ಣ ಉರಿ ಇಟ್ಟು ಸ್ವಲ್ಪ ಬೆಣ್ಣೆ ಕರಗಿದ ಮೇಲೆ ಖಾರ, ಉಪ್ಪು, ಜೀರಿಗೆ ಪುಡಿ ಮತ್ತೇನಾರೇ ನಿಮಗೆ ಬೇಕಂದ್ರೆ ಮಸಾಲೆ ಪದಾರ್ಥಗಳನ್ನು ಹಾಕೋಬೋದು. ಆದ್ರೆ ನಾ ಈ ಯಾವ ಮಸಾಲೆನೂ ಹಾಕೋದಿಲ್ರಿ. ಇಷ್ಟು ಹಾಕಿ ಪನ್ನೀರನ್ನು ಕರ್ಕೊಂಡೆ ನೋಡ್ರಿ. ಅದ್ರಾಗ ಪನ್ನೀರಿಗೆ ಅಚ್ಚ ಕನ್ನಡದೊಳಗೆ ಯಾವ ಪದ ಬಳಸ್ತಾರೆ ಅನ್ನುವ ಬಗ್ಗೆ ನನಗೆ ಮಾಹಿತಿ ಇಲ್ಲರಿ. ಆದ್ರೆ ಒಂದು ಹಸು ಅಥವಾ ಎಮ್ಮೆ ತನ್ನ ಮಗುವಿಗೆ ಜನ್ಮ ನೀಡಿದ ಮೇಲೆ ಬರುವಂಥ ಹಾಲಿನಿಂದ ಇದೇ ಥರನಾಗಿ ಮಾಡುವಂಥ ಒಂದು ಸಿಹಿ ಖಾದ್ಯಕ್ಕೆ ಕಿಣ್ಣು ಅಂತ ಕರಿತೀವಿ. ಆದರೆ ಇದು ಆವಾಗ ಬಂದಂಥ ಹಾಲಿನಿಂದ ಮಾಡಿದ್ದಲ್ಲ, ಅದಕ್ಕೆ ಪನ್ನೀರ್ ಅಂತ ಕರೀತಾರೆ. ಈ ಕಡೆ ಅದ ಬಾಣಲೆದಾಗ ಒಂದಿಷ್ಟು ಅಗದಿ ತಟಕ್ಕೆ ಎಣ್ಣೆ ಹಾಕ್ಕೊಂಡು ಒಂದು 3 ಈರುಳ್ಳಿ, ಆಮೇಲೆ 1-2 ಟೊಮ್ಯಾಟೊ, ದಪ್ಪ ಹೋಳಿ ಹಾಕ್ಕೊಂಡು ಕೆಂಪು ಮೆಣಸಿನ್ಕಾಯಿ ಹಾಕಿ ಅದನ್ನು ಒಂದಿಷ್ಟು ಗೋಡಂಬಿ ಹಾಕಿ ಮೆತ್ತಗಾಗುತ್ತಾನ ಮುಚ್ಚಿಟ್ಟು ಅವಾಗವಾಗ ತಿರುವಾಡ್ಕೊತ ಇರೋದು ನೋಡ್ರಿ. ಅದೆಲ್ಲ ತಣ್ಣಗಾದ್ಮೇಲೆ ಬೆಂದಿಂದ ಅದನ್ನು ರುಬ್ಬು ಯಂತ್ರದ ಪಾತ್ರೆಯೊಳಗೆ ಹಾಕಿ ನುಣ್ಣಗೆ ನಮಗೆ ಹೆಂಗೆ ಬೇಕು ಹಂಗೆ ಅಬಡ ಜಬಡ ಬೇಕಂದ್ರೆ ಹಂಗೂ ರುಬ್ಬಿಕೊಂಡು ಮತ್ತು ಅದ ಬಾಣಲೆದಾಗ ಒಂದು ತಟ್ಟಕ್ಕೆ ಎಣ್ಣೆ ಹಾಕಿ ರುಬ್ಬಿದ ಮಿಶ್ರಣನ ಆ ಎಣ್ಣೆಯಾಗ ಹಾಕಿ ಕರಿಯೋದ್ರಿ. ಎಲ್ಲಿ ತನ ಆ ಎಣ್ಣೆ ಬಾಣಲೆ ಬಿಟ್ಟು ಹೊರಗೆ ಮ್ಯಾಲೆ ಬಂದು ತೇಲ್ತಿರ್ಬೇಕು ಅಲ್ಲಿ ತನ. ನಾ ಭಾಳ ಎಣ್ಣೆ ಬಳಸೋದಿಲ್ರಿ. ಭಾಳ ಎಣ್ಣೆ ಬಳಸಿದ್ರೆ ರುಚಿ ಹೆಚ್ಚಾಗ್ತದೆ. ಆಮೇಲೆ ಮೇಲೆ ಕರ್ಕೊಂಡಂಥ ಪನ್ನೀರನ್ನು ಹಾಕಿ ಇನ್ನೊಂದು 4 ಗೋಡಂಬಿ ತುಣುಕುಗಳನ್ನು ಹಾಕಿ ಒಂದು 5-6 ನಿಮಿಷ ಚಂದಂಗೆ ಬೇಯಲಿಕ್ಕೆ ಮುಚ್ಚಳ ಮುಚ್ಚಿ ಇಟ್ಬಿಡೋಣ್ರಿ. ಅಚ್ಚ ಕನ್ನಡದಾಗ ಟೊಮ್ಯಾಟೊ ಹಣ್ಣಿಗೆ ಏನಂತಾರೆ ಅಂತ ಗೊತ್ತೇನ್ರಿ? ಅವಗೋದೆ ಹಣ್ಣು. ನಾ ಅವಗೋದೆ ಹಣ್ಣು ಹಾಕಿದೆ ಅಂತಂದ್ರೆ ಇದೇನು ಹಾಕಿದ್ಲು ಅಂತ ಅನ್ನಿಸ್ತದ ಅಂಥೇಳಿ ನನಗೂ ಕನ್ನಡ ಪದಗಳನ್ನು ಹೆಂಗೆ ಬಳಸಬೇಕು ಅನ್ನೋದು ತೋಚಲಾರ್ದಂಗೆ ಆಗಿಬಿಟ್ಟಿತ್ತು ನೋಡ್ರಿ. ಆದರೂ ಕಲೀಲಿಕ್ಕೆ ಯಾಕೆ ಕಾಯಬೇಕು, ಹೌದಲ್ರಿ? ಕನ್ನಡದೊಳಗೆ ಟೊಮ್ಯಾಟೊ ಹಣ್ಣಿಗೆ ಅವಗೋದೆ ಅಂತ ಕರೀತಾರೆ. ಬರ್ರಿ ಊಟ ಮಾಡೋಣ. ನಾಳೆ ಒಂದಿನ ಅಚ್ಚ ಕನ್ನಡದೊಳಗೆ ನನ್ನ ದಿನಚರಿಯನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ.
ಅದಾದ್ಮೇಲೆ ನನ್ನ ಗರ್ಭಾವಸ್ಥೆಯ ಈ ಪಯಣವನ್ನು ಪ್ರೆಗ್ನೆನ್ಸಿ ಪಯಣ ಅಂಥೇಳಿ ಸರಣಿ ದೃಶ್ಯಗಳನ್ನು ಹಂಚ್ಕೋಬೇಕು ಅಂತ ಅಂದ್ಕೊಂಡೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನನ್ನ ಮೇಲೆ ಇರಲಿ. ಮತ್ತೆ ಸಿಗ್ತೀನಿ ರೀ. ಅಲ್ಲಿ ತನಕ ನಮಸ್ಕಾರ.